ಫೋಟೋ ಇದೆ, ಅದು ಮಳೆ ಹೊಡೆಯಕ್ಕೆ ಆಗ್ತಿಲ್ಲ ಗೀತಾ. ಆ ಛತ್ರಿ ಒಂದು ಅತಿ ಇದು ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನಮಸ್ತೆ ನೀವೆಲ್ಲಿದ್ದೀರಾ? ನಾವು ಅಲ್ಲೇ ಮೇಡಮ್. ಬನ್ನಿ ಅಧ್ಯಕ್ಷರು ಬನ್ನಿ. ಮಾಡಲ್ಲ? ಓಕೆ, ಆಯ್ತು, ಒಳ್ಳೇದಾಗಲಿ. ವೈರಿಂಗ್ ಆಗಿದೆ ಮೇಡಮ್, ಕರೆಂಟ್ ಆಗ್ತದೆ. ವೈರಿಂಗ್ ಆಗಿದೆ, ಕನೆಕ್ಷನ್ ಮಾಡಿ ಬನ್ನಿ. ಬನ್ನಿ ಅಧ್ಯಕ್ಷರು ಬನ್ನಿ. ಬನ್ನಿ ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಮೋಡ ಕರಗಿ ಮಳೆಹನಿ ಸುರಿಸಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರೆಲೆಗಳಲ್ಲಿ ದಪ್ಪಿದ ಹಾಗೆ, ಸಾಗರದ ಅಲೆಗಳು. ಒಂದು ನಿಮಿಷ ಮ್ಯಾಟ್ ಕೆಳಗೆ ಕೂತ್ಕೊಳ್ಳೋಕೆ ಮ್ಯಾಟ್ ಬರುತ್ತೆ ಹಾಕ್ಬೇಕಾ? ಹಾಕಿದ್ವಿ, ಮತ್ತೆ ಅಲ್ಲಿಗೆ ಹಾಕ್ತೀವಿ. ಇಲ್ವಾ? ಇದೆಯಾ? ಅಲ್ಲಿ ಕೂತಿದ್ದಾರೆ. ಸರಿ ಸರಿ ಸ್ಟಾರ್ಟ್ ಮಾಡಿ.
ಮೋಡಗಳು ಮುಗಿದಿನ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ ಕಾರ್ಮೋಡ ಕರಗಿ ಮಳೆಹನಿ ಸುರಿಸಿದ ಹಾಗೆ ಮುಂಜಾನೆಯ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ ಸಾಗರದ ಅಲೆಗಳು ತೀರದಲ್ಲಿ ಸೋಕುವ ಹಾಗೆ ಸೂರ್ಯೋದಯಕ್ಕೆ ಅಕ್ಕಿಗಳು ಜೋಗುಳವ ಹಾಡುವ ಹಾಗೆ ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿಯ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ಈ ದಿನಾಂಕ 17/6/2025 ಜೋಗಣಂಕೆರೆ ಅಂಗನವಾಡಿ ಕೇಂದ್ರದ ಹೊಸ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎದಿನ ಕಾಲೆ ಕಂಬ ಶಿರವೇ ಒನ್ನ ಕಲಸಂತೆ ಜಗಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ ರುದ್ರಾಕ್ಷಿ ಕೆಸವಳಲು ಅಂಗನವಾಡಿ ಕೇಂದ್ರ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓಂಕಾರನಾದನೊರ ಹೇ ಗಣಪ, ಓಂಕಾರ ರೂಪ ಹೇ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಮಾಯ ವಿನಾಶಕ ಮೋಷಿಕ ವಾಹನ ಮಾತು ಭವಾನಿ ಪಾರ್ವತಿ ನಂದನ, ಮಾಯ ವಿನಾಶಕ ಮೋಷಿಕ ವಾಹನ ಮಾತು ಭವಾನಿ ಪಾರ್ವತಿ ನಂದನ, ಮಹಾಗಣಪತಿ ಪರಮದಯಾಗಣ, ಮಹಾಗಣಪತಿ ಪರಮದಯಾಗಣ, ಶಂಭೋ ನಂದನ ಕರೆವೆನು ನಾ, ಶಂಭೋ ನಂದನ ಕರೆವೆನು ನಾ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಗಜಮುಖದವನೇ ಗಣಗಳಿಗೊಡೆಯ, ಮೊದಲ ಪೂಜೆಯ ಪಡೆಯುವ ದೇವನೇ, ಗಜಮುಖದವನೇ ಗಣಗಳಿಗೊಡೆಯ, ಮೊದಲ ಪೂಜೆಯ ಪಡೆಯುವ ದೇವನೇ, ಮಹಾಗಣಪತಿ ಪರಮದಯಾಗಣ, ಮಹಾಗಣಪತಿ ಪರಮದಯಾಗಣ, ಶಂಭೋ ನಂದನ ಕರೆವೆನು ನಾ, ಶಂಭೋ ನಂದನ ಕರೆವೆನು ನಾ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸುಮಧುರ ಕಂಠದಿಂದ ದೈವಿ ಕಳೆಯನ್ನು ತಂದ ರುದ್ರಾಕ್ಷಿ ಇವರಿಗೆ ಧನ್ಯವಾದಗಳು. ಈಗ ಸ್ವಾಗತ. ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರುವ ಕೈ ಬೀಸಿದ ಬೆಳಕು ತನ್ನೆಯ ವಸಲಿಗೆ ಬರುವ ಶಿಕ್ಷಣ ತಲೆಯ ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನ ಅರಸಿ ಬಂದ ಯಾತ್ರಿಕರು ನಾವು. ನೂರಾರು ಕನಸಿನ ಹೆಗಲೇರಿಸಿ ಆತ್ಮವಿಶ್ವಾಸ ಸಮವಸ್ತ್ರ ಧರಿಸಿ ನವಗೆಳೆತನದ ಒಳೆಯ ಹರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಅಂತಹ ಜ್ಞಾನ ದೇಗುಲವು ಅಂಗನವಾಡಿ ಕೇಂದ್ರದ ಉದ್ಘಾಟನೆಗೆ ಆಗಮಿಸಿರುವಂತಹ ಇವರುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಲಿದ್ದಾರೆ ಸುಧೀರ್, ಟಿಡಿಪಿ ಸದಸ್ಯರು, ಚಿಕ್ಕಮಗಳೂರು. ನಮಸ್ಕಾರ. ಈ ಒಂದು ಅಂಗನವಾಡಿ ಕೇಂದ್ರವನ್ನು ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಶ್ರೀಮತಿ ನಯನ ಮೋಟಮ್ನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಊರಿನ ಪರವಾಗಿ, ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ, ನಮ್ಮ ಅಂಗನವಾಡಿಯ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹಾಗೆಯೇ ನಮ್ಮ ದಾದಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಜಿದಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಡಿ ಸರ್ ಮಹೇಶ್ ಭಜಂತ್ರಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು
ಹಾಗೆಯೇ ಮೇಲ್ವಿಚಾರಕರು ಆಗಿರ್ತಕ್ಕಂಥ ಶೋಭಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೋರ್ವ ಮೇಲ್ವಿಚಾರಕರು ಆಗಿರ್ತಕ್ಕಂಥ ಪವಿತ್ರ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಾಲವಾಡಿ ಸಮಿತಿಯ ಅಧ್ಯಕ್ಷರಾಗಿದ್ದ ಸುಮಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ದಾವಣಿ ಗ್ರಾಮ ಪಂಚಾಯಿತಿ PDO ಸರ್ ಆಗಿರ್ತಕ್ಕಂಥ ಸಮೀವುಲ್ಲಾ ಶರೀಫ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಹಾಯಕ ನಿರ್ದೇಶಕರು ನವೀನ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಘಟಕಾಧ್ಯಕ್ಷರಾಗಿರ್ತಕ್ಕಂಥ ರಘು ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಮಾಜಿ ಅಧ್ಯಕ್ಷರು ತಮ್ಮ ಊರಿನ ಹಿರಿಯರು ಆಗಿರ್ತಕ್ಕಂಥ HD ಸುಬ್ರಹ್ಮಣ್ಯ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಮಾಜಿ ಸದಸ್ಯರು ಹಾಗೂ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿಗೌಡರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಯುವ ಮುಖಂಡರು ಕಾಂಗ್ರೆಸ್ ಪಕ್ಷದ ಬೂತ್ ಅಧ್ಯಕ್ಷರು ಯುವ ನಾಯಕರು ಆಗಿರ್ತಕ್ಕಂಥ ಜೀಶಿತ್ ಹಾಲು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ಯ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರೆ ನಮ್ಮ ಊರಿನ ಇನ್ನೂರ ಮುಖಂಡರಾಗಿರ್ತಕ್ಕಂಥ ಕುಮಾರ್ ಅವರು ಇದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಇನ್ನೋರ್ವ ನಮ್ಮ ಯುವ ಮುಖಂಡರು ತಾಲೂಕು KDP ಸದಸ್ಯರು ಆಗಿರ್ತಕ್ಕಂಥ ಮುಖ್ಯಡಿ ಸುರೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಊರಿನ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ನಮ್ಮ ಇನ್ನೋರ್ವ ಯುವ ಮುಖಂಡರು ನಮ್ಮ ಮಂಡುಗುಳಿ ಗಿರೀಶ್ ಅವರು ಇದ್ದಾರೆ. ಅವರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರೆ ನಮ್ಮ ಅಂಗನವಾಡಿಯ ಎಲ್ಲ ನಮ್ಮ ದಾವಣಗೆರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗರು ಕೂಡ ಟೀಚರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೋಮರಾಜ್ ಅವರು ಯುವ ನಾಯಕರು ನಮ್ಗೆ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕೋಮರಾಜ್ ಅವರು ಇದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಊರಿನ ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ರಮೇಶ್ ಗೌಡರು ಈ ಒಂದು ಅಂಗನವಾಡಿ ಕಟ್ಟಬೇಕಾದ್ರೆ ಅವರು ಕೂಡ ಈ ಬಂದು ಎಲ್ಲ ಕಟ್ಟಡದ ಒಂದು ನಿರ್ವಹಣೆಯಲ್ಲಿ ಸ್ವಲ್ಪ ಮುಂದಾಡುತ್ತಾ ನಿಂತಿದ್ದಾರೆ. ಅವರು ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ವಿಶ್ವನಾಥ್ ಅವರು ನಾವು ಸಣ್ಣ ವಯಸ್ಸಿನಿಂದ ಇಲ್ಲಿ ಓದಬೇಕಾದ್ರೆ ಇಲ್ಲಿ ಅಂಗನವಾಡಿ ಮಕ್ಕಳಿಗೆ ಇಲ್ಲೇ ಪಕ್ಕದಲ್ಲಿ ಮನೆ ಇದ್ದು ಅವರು ಪ್ರತಿಯೊಂದರಲ್ಲೂ ನಮಗೆ ಸಹಕಾರ ನೀಡುತ್ತಾರೆ. ಅವರು ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಾಜಿ SMC ಅಧ್ಯಕ್ಷರಾಗಿರ್ತಕ್ಕಂಥ ಮಂಜೇಂತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯಸ್ಥರು ಆಗಿರ್ತಕ್ಕಂಥ ಗಣೇಶ್ ಗೌಡರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲಾ ಪುಟಾಣಿ ಮಕ್ಕಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲಾ ಶಿಕ್ಷಕರು ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಸಕರ ನಮ್ಮ ಮೇಲ್ವಿಚಾರಕರು ಹಾಗೂ ನಮ್ಮ ಸಹಾಯಕ ಸಿಬ್ಬಂದಿಗಳಾಗಿರ್ತಕ್ಕಂಥ ಸುನೀತಾ ಹಾಗೂ ಮಧು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾರು ಅನ್ಯತಾ ಭಾವಿಸಬೇಡಿ ಅಂತೇಳಿ ತಮ್ಮಲ್ಲಿ ಕೇಳ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಗೌರವ ಹೇಳ್ತಿದ್ದೇನೆ. ನಮಸ್ಕಾರ. ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಸುಧೀರ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದ್ವೇಷದ ಈರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ವಯಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮನಸ್ಸಿಗೆ ಮಮತೆಯ ಹಣತೆ, ಕಿಂಚಿನ ಅಹಂಕಾರಕ್ಕೆ ಶಾಂತಿ ಹಣತೆ. ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ವೇದಿಕೆ ಮೇಲಿರುವ ಶಾಸಕರಾದಂಥ ಶ್ರೀಮತಿ ನಯನಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಜೋಪಾನ ಹಚ್ಚೋಣ. ನಿಮ್ಮ ಹೆಸರು ಧನ್ವಿ. ಯಾವ ಕ್ಲಾಸ್? ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ರುದ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಯಾರು ಇದು ಅಂಗನವಾಡಿ ಟೀಚರ್? ಓ ಓಕೆ, ಬನ್ನಿ ಬನ್ನಿ. ಬನ್ನಿ ಹೇಳಿ ಬನ್ನಿ. ಕೂತ್ಕೊಳ್ಳಿ ಮಕ್ಕಳ ಎಲ್ಲರೂ. ಉದ್ಘಾಟನೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಾಧನೆ ಮಾಡಿದ ಕಾರ್ಯಕ್ರಮದ ಕುರಿತು ಮಾತಾಡಬೇಕಂತ ಕೇಳಿಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ, ನಯನಾ ಮಠಂ ಮೇಡಮ್ ಅವರಿಗೂ ಎಲ್ಲರಿಗೂ ನನ್ನ ವಂದನೆಗಳು. ಈ ಕಾರ್ಯಕ್ರಮಕ್ಕೆ, ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿದಂತಹ ಅಂಗನವಾಡಿ ಟೀಚರ್ ಆಗಲಿ, ಚಕ್ರಮಣಿ ಸುಧೀರವರಾಗಲಿ, ಅವರಿಗೆ ನನ್ನ ವಿಶೇಷವಾದ ಹೃತ್ಪೂರ್ವಕ ವಂದನೆಗಳು. ಪ್ರತಿಯೊಂದು ಗ್ರಾಮದಲ್ಲಿಯೂ ಅಂಗನವಾಡಿಗಳಿರುತ್ತೆ. ಈ ಅಂಗನವಾಡಿಗಳ ಒಂದು ಉಪಯೋಗವನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಇವಾಗಂತೂ ಸರ್ಕಾರ ತುಂಬಾನೇ ಒಂದು ಸವಲತ್ತುಗಳನ್ನು ಒದಗಿಸಿದೆ. ಮಕ್ಕಳಿಗೆ ಮಾತ್ರ ಅಲ್ಲದೆ ಹಿರಿಯರಿಗೂ, ಮಹಿಳೆಯರಿಗೂ, ಗರ್ಭಿಣಿಯರಿಗೂ, ಹಾಗೇನೆ ಬಾಣಂತಿಯರಿಗೂ ವಿಶೇಷವಾದಂತ ಒಂದು ಸವಲತ್ತುಗಳನ್ನು ಒದಗಿಸಿದೆ. ಇದನ್ನೆಲ್ಲ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ. ಸಾಧಿತ ಇವರಿಗೆ ಧನ್ಯವಾದಗಳು. ಜಿಡಿ ಸರ್ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಭಾಗದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಸಹೋದರಿಯರು ಶ್ರೀಮತಿ ನಯನಾ ಮಠಂ ಮೇಡಮ್ ಅವರಿಗೆ, ಹಾಗೂ ಈ ಈ ವ್ಯಾಪ್ತಿಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಈ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ, ನಮ್ಮೆಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ಅಂಗನವಾಡಿ ಸಹಾಯಕರಿಗೂ ಮತ್ತು ಪುಟಾಣಿ ಮಕ್ಕಳಿಗೂ ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಅಂಗನವಾಡಿ ಕೇಂದ್ರಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಮೇಡಮ್ ಅವರು ಇಟ್ಕೊಂಡಿದ್ದಾರೆ. ಈಗಾಗಲೇ ಬಿ ಹೊಸಳೆ ಅಂತಕ್ಕಂಥ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆ ಮಾಡಿಕೊಂಡು ಈಗ ಮೇಡಮ್ ಅವರು ಈ ಒಂದು ಗ್ರಾಮಕ್ಕೆ ಬಂದಿದ್ದಾರೆ. ಸೊ ಇವತ್ತು ಒಟ್ಟು 4 ಅಂಗನವಾಡಿ ಕೇಂದ್ರಗಳ ಉದ್ಘಾಟನೆ ಇದೆ. ಸನ್ಮಾನ್ಯ ಶಾಸಕರು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಂಗನವಾಡಿ ಕೇಂದ್ರಗಳ ಉದ್ಘಾಟನೆ ಮಾಡ್ತಾರೆ, ಅಂಗನವಾಡಿ ಕೇಂದ್ರದ ಫಲಾನುಭವಿಗಳನ್ನ ಭೇಟಿ ಆಗ್ತಾರೆ, ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಕೇಳ್ತಾರೆ ಅಂತಂದ್ರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವೊಂದು ಭಾಗಗಳಲ್ಲಿ ಹಂಗ ಆಗಲ್ಲ. MLA ಅವರು, ಶಾಸಕರು ಸಣ್ಣ ಇಂಥ ಕಾರ್ಯಕ್ರಮ ಬರ್ತಿರಲ್ಲ ಮೇಡಮ್. ಬಟ್ ತಾವು ಇಂಥ ಕಾರ್ಯಕ್ರಮ ಸಣ್ಣದು ದೊಡ್ಡದಂತ ಏನಿಲ್ಲ, ಎಲ್ಲಾ ಕಾರ್ಯಕ್ರಮಗಳು ಕೂಡ ತಾವು ಭಾಗವಹಿಸ್ತೀರಿ. ಜನರ ಜೊತೆಗೆ ನೇರವಾಗಿ ಭಾಗಿಯಾಗಿ ಅವ್ರ ಕಷ್ಟಗಳನ್ನ ತಾವು ನೇರವಾಗಿ ಕೇಳ್ಕೊಂಡು ಅದನ್ನ ಪರಿಹಾರನ ಮಾಡ್ತಾ ಇರ್ತೀರಿ ಮೇಡಮ್. ಆಮೇಲೆ ಮೇಡಮ್ ಅವ್ರಿಗೆ ನೋಡಿ, ನಿಮ್ಮೆಲ್ಲರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಗೌರವ ಇದೆ, ತುಂಬಾ ಪ್ರೀತಿ ಇದೆ. ಮಹಿಳೆಯರು, ಮಕ್ಕಳು, ಆಮೇಲೆ ಹಿರಿಯ ನಾಗರಿಕರು, ಸಮಾಜದ ಎಲ್ಲಾ ಮುಖಂಡರ ಬಗ್ಗೆ ಏನಂತಂದ್ರೆ ಮೇಡಮ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಒಂದು ಗೌರವ ಇದೆ. ಆಮೇಲೆ ನಮ್ಮ ಮೇಡಮ್ ಅವರ ಒಂದು ಸರ್ಕಾರದಲ್ಲಿ ಏನಂತಂದ್ರೆ ಎಲ್ಲಾ ತಾಯಂದ್ರಿಗೆ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಫಲಾನುಭವಿಗಳು ತಾವೇನಾದ್ರೂ ಇದ್ರೆ ತಾವು ಕನ್ಫರ್ಮೇಶನ್ ಮಾಡ್ಕೊಂಡು 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಇದೆ, ಅದರಲ್ಲಿ 2,000 ದುಡ್ಡು ಬರ್ತದೆ. ಆಮೇಲೆ ಅದಕ್ಕೆ ಕಂಪಲ್ಸರಿ RC ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು. ಅದನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಆಮೇಲೆ ಅಂಗನವಾಡಿ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಏನು ಪೂರಕ ಪೌಷ್ಟಿಕ ಆಹಾರವನ್ನು ಕೂಡ ನಾವೇನು ಕೊಡ್ತಾ ಇದ್ವಿ, ದಯವಿಟ್ಟು ಅದನ್ನೆಲ್ಲರೂ ಮೊಟ್ಟೆ ಆಗಿರ್ಬೋದು, ಆಹಾರ ಪದಾರ್ಥಗಳಾಯ್ತು ಸರಿಯಾಗಿ ತಾವು ಬಳಕೆಯನ್ನ ಮಾಡ್ಕೊಡ್ರಿ. ಆಮೇಲೆ ಮೊನ್ನೆ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ಪಟ್ಟಣದಲ್ಲಿ ಒಂದು ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಮಹಿಳಾ ಸಮಾವೇಶನ ಮಾಡಿದ್ವಿ. 2,000 ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕರ್ಕೊಂಡು ಬಂದಿದ್ರು. ಯಾಕಂದ್ರೆ ಸಚಿವರು ಬರೋದು ಅಷ್ಟೇ ಇಂಪಾರ್ಟೆಂಟ್. ಆ ಕಾರಣಕ್ಕೆ ಮೇಡಮ್ ಅವ್ರು ಏನಂದ್ರೆ ಮೇಡಮ್ ಅವ್ರ ಮೇಲೆ ಇರ್ತಕ್ಕಂಥ ನಮ್ಮ ನಯನಾ ಮೇಡಮ್ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗಿ ಅವರು ಬಂದಿದ್ರು. ಬಹಳ ಒಂದು ಅದ್ಭುತ ಕಾರ್ಯಕ್ರಮ ನಾವು ಮಾಡಿದ್ವಿ. ಆಮೇಲೆ ಇಲ್ಲೂ ಕೂಡ ಏನಂದ್ರೆ ಮೇಡಮ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಎಲ್ಲಾ ಭಾಗದಲ್ಲಿ ಕೂಡ ಬಹಳ ಚೆನ್ನಾಗಿ ನಾವು ಆಯೋಜನೆ ಮಾಡಿದ್ವಿ.
ಹಂಗಾಗಿ ಮೇಡಮ್ ಅವರು ಏನೇ ಕಾರ್ಯಕ್ರಮಗಳಿದ್ರು ಕೂಡ ಅದಕ್ಕೆ ಬಹಳ ಒಂದು ಆಸಕ್ತಿಯಿಂದ ಮುತುವರ್ಜಿ ವಹಿಸಿ ಕ್ಷೇತ್ರ ಮಟ್ಟದಲ್ಲಿ ಬಂದು ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಾರೆ. ಅವ್ರ ಬಗ್ಗೆ ಏನಂತ ನಮಗಂತೂ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಅದರಲ್ಲಿ ಮಹಿಳಾ ಶಾಸಕರು ಅನ್ನೋ ದೃಷ್ಟಿಯಿಂದ ನಮ್ಗೆ ಇನ್ನೂ ಸಂತೋಷ ಅನಿಸ್ತದೆ. ಹಂಗಾಗಿ ಅವರ ಮತ್ತೆ ನಮ್ಮ ನೈನಾ ಮೇಡಮ್ ಅವರಂತೂ ಮತ್ತೆ ಅವ್ರ ತಾಯಿಯವರು ಅಷ್ಟೇ, ನಮ್ಮ ಮೊಟ್ಟಮ್ಮ ಮೇಡಮ್ ಅವರು ಏನಂತಂದ್ರೆ ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿದ್ರು. ಹೀಗಾಗಿ ಈ ಒಂದು ಸಮುದಾಯಕ್ಕೆ ನಮ್ಮ ಇಲಾಖೆಯ ಫಲಾನುಭವಿಗಳಿಗೆ ತುಂಬಾ ಅಂದ್ರೆ ತುಂಬಾ ಮೇಡಮ್ ಅವರು ಹತ್ತಿರ, ಆಮೇಲೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥದ್ದು. ಆಮೇಲೆ ಇವತ್ತು ನೋಡಿ ತಾವು ಏನಂತಂದ್ರೆ ನಮ್ಮ ಸಮಾಜದ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ತಾವೆಲ್ಲರೂ ನಿಮ್ಗಳ ಕೆಲಸವನ್ನು ಬಿಟ್ಟು ಮೇಡಮ್ ಅವರು ಬರ್ತಾರೆ ಅಂತ ಹೇಳಿ, ಆಮೇಲೆ ಅಂಗನವಾಡಿ ಕೇಂದ್ರದ ಉದ್ಘಾಟನೆ ಅಂತೇಳಿ ತಾವು ಎಲ್ಲರೂ ಬಂದಿದ್ದೀರಿ. ಈ ಒಂದು ಮಳೆ ಇದ್ರೂ ಕೂಡ ಇಷ್ಟೊಂದು ತಾಯಂದಿರು ಮತ್ತೆ ನಮ್ಮ ಪುಟಾಣಿ ಮಕ್ಕಳು ತಾವೆಲ್ಲರೂ ಸೇರಿದಿರಿ. ನಿಜವಾಗಿ ಬಹಳ ಒಂದು ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲಾಖೆಯ ಪರವಾಗಿ ಯಾವತ್ತೂ ಕೂಡ ಮೇಡಮ್ ತಮ್ಮ ಬಗ್ಗೆ ಅಂತ ನಮ್ಮ ಅಂಗನವಾಡಿ ಕಾರ್ಯಕರ್ತರು ತುಂಬಾ ಅಂದ್ರೆ ತುಂಬಾ ಹೇಳ್ತಿರ್ತಾರೆ ಮೇಡಮ್. ನಮ್ಮ MLA ಮೇಡಮ್ ಅವರು ಹೆಂಗೆ ಅಂತ ಹೇಳ್ತಿರ್ತಾರೆ. ಆಮೇಲೆ ನಿಮ್ಗೂ ಎಲ್ಲರೂ ಗೊತ್ತಿರ್ಲಿ, ನಮ್ಮ ಶಾಸಕರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಬಗ್ಗೆ ತುಂಬಾ ಅಂದ್ರೆ ದೊಡ್ಡ ಹೆಮ್ಮೆ. ಬಹಳಷ್ಟು ಸಂದರ್ಭದಲ್ಲಿ ಮಾನ್ಯ ಮಿನಿಸ್ಟರ್ ಮುಂದೂ ಹೇಳಿದ್ರು, ಆಮೇಲೆ ನಮ್ಮ ಮುಂದೂ ಕೂಡ ಹೇಳ್ತಾ ಇರ್ತಾರೆ. ನಿಮ್ಮೆಲ್ಲರ ಕೆಲಸ, ದಿನನಿತ್ಯದ ಕೆಲಸವನ್ನು ಸನ್ಮಾನ್ಯ ಶಾಸಕರು ಅದನ್ನ ಗಮನಿಸ್ತಾ ಇರ್ತಾರೆ. ಆಮೇಲೆ ಅದ್ರ ಜೊತೆಗೆ ಏನಂತ ನಾವು ಕೂಡ ವಿಸಿಟ್ ಮಾಡಿದೀವಿ. ನೀವೆಲ್ಲರೂ ಕೂಡ ಏನಂತಂದ್ರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರಿ. ಇದೇ ರೀತಿ ನೀವು ಮುಂದೆ ಚೆನ್ನಾಗಿ ಕೆಲಸ ಮಾಡ್ಕೊಡ್ರಿ ಅಂತ ಹೇಳ್ತಾ ನಾನು ಸನ್ಮಾನ್ಯ ಶಾಸಕರಿಗೆ ನಮ್ಮ ಇಲಾಖೆ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ. ಧನ್ಯವಾದಗಳು. ಈಗ ಶಾಸಕರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಷ್ಟು ಮಳೆ ಇದ್ರೇನು ಎಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಾ, ನಿಜವಾಗ್ಲೂ ಖುಷಿಯಾದ ವಿಚಾರ. ಒಂದು ನನ್ನನ್ನು ನೋಡೋಕ್ಕಿಂತ ಹೆಚ್ಚಾಗಿ ಅಂಗನವಾಡಿ ಕೇಂದ್ರಕ್ಕೋಸ್ಕರ ಬಂದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾನು ಅಂಗನವಾಡಿಗಳನ್ನ ಒಂದು ರೀತಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಧಾರದ ಸ್ತಂಭ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಮಕ್ಕಳಿಗೂ ಕೂಡ ಅದ್ರ ಜೊತೆ ಪೋಷಕರಿಗೂ ಕೂಡ ಇದು ಒಂದು ಆಧಾರದ ಸ್ತಂಭ ಅಂತ ನಾನು ಭಾವಿಸ್ತೀನಿ. ಏನು ಇವತ್ತು ಈ ಹೊಸ ಕಟ್ಟಡ, ಅಂಗನವಾಡಿ ಕಟ್ಟಡ ಉದ್ಘಾಟನೆಗೆ ಬಂದಿರುವ ಜಿಲ್ಲಾ ಏನು ನಮ್ಮ DD ಆದ ಮಹಾಂತೇಶ್ ಅವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಜಿತಾ ಅವರೇ, ಹಾಗೂ ಶೋಭಾ ಅವರೇ, ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು, ಅದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಇವ್ರದ್ದು ಪರಿಸ್ಥಿತಿನ ನಾನು ನೋಡಿದ್ದೇವೆ ಅಲ್ವಾ. ಮನೆಗೆ ನೀರು ಕೊಡ್ದಲ್ಲೇ ಇದ್ದಿದ್ದು ಅಲ್ವಾ, ಕರೆಕ್ಟಾ? ನಿಮ್ಮ ಹಸ್ಬೆಂಡಿಗೂ ನಿಮ್ದೇ ತಾನೇ ಪ್ರಾಬ್ಲಮ್ ಆಗ್ತದೆ? ಇನ್ನೊಬ್ರು ಅನ್ಸುತ್ತೆ, ಇನ್ನೊಬ್ರು ಸದಸ್ಯರಿಗೆ ನಿಮ್ಮ ಊರಲ್ಲಿ. ಓಕೆ, ಹಾಗೆ ಬಂದಿಲ್ಲ ಅವರು, ಬಂದಿಲ್ಲ. ಹಾಗೆ ನಮ್ಮ ನವೀನ್ ಅವರೇ, ನಮ್ಮ EO ಆಫೀಸಿನ ಏನು ಹೇಳ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ AD, ನಮ್ಮ PDO ಅವರೇ, ನಮ್ಮ ಕಾಂಗ್ರೆಸ್ಸಿನ ಸಾಕಷ್ಟು ಮುಖಂಡರುಗಳು ಇವತ್ತು ಇಲ್ಲಿ ಬಂದಿದ್ದಾರೆ. ನಮ್ಮ ರಘು ಅಣ್ಣ ಅವರೇ, ನಮ್ಮ ಆರ್ಯ ಅವರೇ, ದೀಕ್ಷಿತ್ ಅವರೇ, ನಮ್ಮ ಹಿರಿಯರಾದ ಸುಬ್ರಹ್ಮಣ್ಯ ಅಣ್ಣ ಅವರೇ, ಕೋಮರಾಜ್ ಅಣ್ಣ ಅವರೇ, ಕುಮಾರ್ ಅಣ್ಣ ಅವರೇ, ರವಿ ಅಣ್ಣ ಅವರೇ, ಸುಧೀರ್ ಅವರೇ, ತುಂಬಾ ಜನ ನಮ್ದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ. ನಾನು ಯಾವ್ದಾದ್ರು ಹೆಸರು ತಗೊಳ್ಳಿಲ್ಲ ಅಂದ್ರೆ ಬೇಗ ಮುಗಿಸ್ಕೊಂಡ್ಬಿಡ್ತಾರೆ. ಅಲ್ಲಿದ್ದಾರೆ ಗಿರೀಶ್ ಅವರು, ಮತ್ತೆ ಆಮೇಲೆ ನಮ್ಮ ಇಲ್ಲಿಯ ಈ ಊರಿನ ತುಂಬಾ ಒಂದು ಆಪ್ತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ನಮ್ಮ ಗಣೇಶಣ್ಣ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಏನು ಸಹಾಯಕಿಯರು ಇಲ್ಲಿ ಬಂದಿದ್ದೀರಾ. ಯಾಕಂದ್ರೆ ಬಣ್ಕಲಿಂದ ಬಂದಿರೋದು ನಾನು ಗಮನಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿರುವ ಎಲ್ಲ ಊರಿನ ಹಿರಿಯರೇ, ಬಂಧುಗಳೇ, ಮತ್ತೆ ಪುಟಾಣಿ ಮಕ್ಕಳೇ, ಪಾಪ ಕ್ಲಾಸಿಂದ ಕರ್ಕೊಂಡು ಬಂದಿದ್ದೀರಾ. ಏನು ಅಂತ ಗೊತ್ತಿಲ್ಲ, ಏನ್ ನನ್ನ ಭಾಷಣ ಕೇಳಿಸ್ಕೊಂಡು ಹೋಗ್ತಾರೋ ಅಂತ. ಬಟ್ ನಾನು ಈ ಮಕ್ಳನ್ನ ನೋಡ್ಕೊಂಡು ಅನ್ಕೊಂತಾ ಇದ್ದೆ, ಅಂಗನವಾಡಿಗಳಿಂದನೇ ಈ ಮಕ್ಕಳು ಇಲ್ಲಿಗೆ ಬಂದಿರೋದು ಅಲ್ವಾ. ಇಲ್ಲ, ಅಂಗನವಾಡಿಯಿಂದ ಪ್ರಮೋಷನ್ ಆಗಿ ಈಗ ಸ್ಕೂಲಿಗೆ ಬಂದಿರೋದು. ಸೊ ಹೆಚ್ಚು ಕಡಿಮೆ ಈ ಮಕ್ಳು ಎಲ್ಲರೂ ಅಂಗನವಾಡಿಗೆ ಹೋಗಿದ್ರಿ ತಾನೆ? ಅತ್ತೆ ನೋಡ್ತಿದ್ದಾರೆ, ಎಲ್ಲರೂ ಹೋಗಿದ್ರಾ? ಕಲ್ತಿದ್ದೀರಾ? ಎಲ್ಲಿ, ಯಾವ ಅಂಗನವಾಡಿಲಿ? ಇಲ್ಲೇ ಅಲ್ವಾ? ಚೆನ್ನಾಗಿತ್ತಾ? ಯಾರಿದ್ರು ಟೀಚರು? ಓ, ಇವರೇ ಇದ್ರಾ? ದೀಪಿಕಾ ಅವರೇ ಇದ್ರಾ? ನನ್ಗೆ ಅವರು ಹಳೇ ಪರಿಚಯ, ಗೊತ್ತಾ, ನನ್ನ ಫ್ರೆಂಡ್ ಅವರು. ಚೆನ್ನಾಗಿ ನೋಡ್ಕೊಂಡ್ರಾ?
ಮೊಟ್ಟೆ ಕೊಡ್ಸಿದ್ರಾ? ಹಾಲು? ಸೊ ಎಲ್ಲರೂ ಹಾಗಾದ್ರೆ ದೀಪಿಕಾ ಅವರೇ ಅವ್ರ ಮೊದಲನೇ ಟೀಚರು. ಈ ಎಲ್ಲ ಟೀಚರ್ಸ್ಗಿಂತ ಮುಂಚಿತವಾಗಿ ಅದೇ ಆದ್ರೆ ಈ ಮಕ್ಕಳಿಗೆಲ್ಲ ಹೆಚ್ಚು ಕಡಿಮೆ ನೀವೇ ಟೀಚರ್ ಆಗಿದ್ದಂಗೆ. ನಾನು ಅನ್ಕೊಂತೀನಿ ತಾಯಿಯ ಜೊತೆ ಅಂಗನವಾಡಿ ಸಹಾಯಕಿಯರು ಅಥವಾ ಶಿಕ್ಷಕಿಯರದು ಒಂದು ಮಾತೃಸ್ಥಾನ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಅಷ್ಟು ಮಟ್ಟಕ್ಕೆ ಆ ಮಕ್ಕಳು ಜವಾಬ್ದಾರಿ ನಿಮ್ಮ ಮೇಲೆ ಬಿಟ್ಟು ಹೋಗಿರ್ತಾರೆ. ಇಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಂತೂ ಸ್ಪೆಷಲಿ ನಾವು ಮಲೆನಾಡು ಭಾಗದಲ್ಲಿ ಮನೆ ದೂರ ದೂರ ಇರೋದ್ರಿಂದ, ಆಮೇಲೆ ಎಲ್ಲರೂ ಸಾಕಷ್ಟು ಜನ ಕಾಫಿ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಎಲ್ಲ ಮಕ್ಕಳು ಜವಾಬ್ದಾರಿನ ಅಂಗನವಾಡಿ ಅವ್ರ ಹತ್ರ ಬಿಟ್ಟು ಹೋಗ್ತಾರೆ. ಅವರು ಅದೇ ಆ ಮಾತೃಸ್ಥಾನದಲ್ಲಿ ಮಕ್ಕಳನ್ನ ನೋಡ್ಕೊಳ್ತಾರೆ. ಅದೇ ನಮಗೆ ಬೇಕಾಗಿರೋದು. ಆ ಜವಾಬ್ದಾರಿ ಇವರೆಲ್ಲ ತಗೊಳ್ತಾರೆ ಅಂತ ಕಾರಣಕ್ಕೆ ನಾವು ಹೊಸ 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 ಕಟ್ಟಡಗಳನ್ನ ಆಗಾಗ ನಿರೂಪಿಸ್ತಾನೆ ಇರ್ತೀವಿ, ಅಥವಾ ಏನಾದ್ರೂ ಅದಕ್ಕೆ ದುರಸ್ತಿ ಇದ್ರೆ ಆ ಕೆಲಸಕ್ಕೆ ನಾವು ಪ್ರಾಮುಖ್ಯತೆನ ಕೊಡ್ತೀವಿ. ಯಾಕಂದ್ರೆ ಅಂಗನವಾಡಿಗಳು ಅಚ್ಚುಕಟ್ಟಾಗಿದ್ರೆ ನಿಮಗೂ ಸವಲತ್ತು ಚೆನ್ನಾಗಿರುತ್ತೆ, ಮಕ್ಳುಗಳಿಗೂ ಒಳ್ಳೆ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಅಂದ್ರೆ ಈಗ ಸಾಕಷ್ಟು ಬೇಡಿಕೆ ಇದೆ LKG ಮತ್ತೆ UKGಗೆ. ಅದನ್ನ ಮಾಡಬೇಕು ಅಂತ ಅಂಗನವಾಡಿ ಕೇಂದ್ರಗಳಲ್ಲೇ ಶುರು ಮಾಡಬೇಕು ಅಂತ ಒಂದು ಚಿಂತನೆ ಇದೆ. ಅದು ಸದ್ಯದಲ್ಲೇ ಶುರು ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದರಿಂದ ಅಕ್ಟೋಬರ್ 2ರಿಂದ ಶುರು ಆಗುತ್ತಂತೆ. ಸೊ ಅದರಿಂದ ಇನ್ನೊಂದು ಸ್ವಲ್ಪ ಗುಣಮಟ್ಟದ ಎಜುಕೇಶನ್ ಅಥವಾ ಶಿಕ್ಷಣ ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ನಾವು ಒದಗಿಸ್ಕೊಡ್ಬಹುದು. ಯಾಕಂದ್ರೆ ಮಕ್ಕಳು ಹೋಗಿ ಮತ್ತೆ ಕಾಂಪಿಟಿಷನ್ ಮಾಡ್ಬೇಕಾಗಿರೋದು ಖಾಸಗಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳು ಜೊತೆ ಅಥವಾ ಇನ್ನೊಂದು ಸ್ವಲ್ಪ ಟೌನ್ ಅಲ್ಲಿ ಓದ್ತಿರೋ ಮಕ್ಕಳು ಜೊತೆ. ಅದು ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳು ಆ ಮಟ್ಟ ಕಾಂಪಿಟಿಷನ್ ಮಾಡ್ಬೇಕು ಅಂದ್ರೆ ಇಲ್ಲೇ ಒಂದ್ ಸ್ವಲ್ಪ LKG UKGದು ವ್ಯವಸ್ಥೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನನಗೆ ತುಂಬಾ ಕಡಿಮೆ ಆಕ್ಚುಲಿ ಕಂಪ್ಲೇಂಟ್ಸ್ ಬರೋದು ಅಂಗನವಾಡಿ ಅಂದ್ರೆ. ಬೇರೆ ಎಲ್ಲ ಶಾಲೆಗಳಿಂದ ಕಂಪ್ಲೇಂಟ್ಸ್ ಬರುತ್ತೆ, ಅಂಗನವಾಡಿ ಕೇಂದ್ರಗಳಿಂದ ಕಂಪ್ಲೇಂಟ್ಸ್ ಬರೋದು ತುಂಬಾ ಕಡಿಮೆ, ಶಿಕ್ಷಕರ ಬಗ್ಗೆ ಅಥವಾ ಸಹಾಯಕಿಯರ ಬಗ್ಗೆ. ಅದರಿಂದನೇ ನಮಗೆ ಗೊತ್ತಾಗುತ್ತೆ ಯಾವ ಮಟ್ಟದ ಒಂದು ವ್ಯವಸ್ಥೆ, ಶಿಸ್ತು, ಒಂದು ನಾನು 2 ವರ್ಷದಿಂದ ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಕಡಿಮೆ ಅಂಗನವಾಡಿ ಬಗ್ಗೆ ಕಂಪ್ಲೇಂಟ್ಸ್ ಬಂದಿರೋದು ಸಹಾಯಕಿಯರು ಅಥವಾ ಶಿಕ್ಷಕರ ಬಗ್ಗೆ. ನನಗೆ ಅದಕ್ಕೆ ನಿಮ್ಮೆಲ್ಲರ ಮೇಲೆ ಅದಕ್ಕೆ ಅಷ್ಟೊಂದು ಆತ್ಮೀಯತೆ ಮತ್ತೆ ಒಂದು ಹೆಮ್ಮೆ, ಅದಕ್ಕೆ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅಂತಲೂ ಅನ್ಸುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನು ನೇಮಕಾತಿ ಆಯ್ತು ಅಂಗನವಾಡಿಗೆ, ಅದಕ್ಕೆ ನಾನು ನೋಡಿದೆ ಎಷ್ಟು ಮಟ್ಟಕ್ಕೆ ಎಲ್ಲರದು ಪೈಪೋಟಿ, ಎಷ್ಟು ಜನ ಅದಕ್ಕೆ ಇಲ್ಲ ನಾವು ಅಂಗನವಾಡಿ ಶಿಕ್ಷಕಿ ಆಗಬೇಕು ಅಂತ ಎಷ್ಟು ಜನ ಒಂದು ಹುಮ್ಮಸ್ಸಲ್ಲಿದ್ರು ಅದಕ್ಕೆ ಸೇರ್ಕೊಳ್ಳಿಕ್ಕೆ. ಅದು ತುಂಬಾ ಜನ ಚೆನ್ನಾಗಿ ಓದ್ ಕಲಿತು ಡಿಗ್ರಿ ಮಾಡಿದವರೆಲ್ಲ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅಥವಾ ಅವರು ಅರ್ಜಿ ಹಾಕಿದ್ರು. ಸೊ ಇದೆಲ್ಲ ಒಳ್ಳೆ ಬೆಳವಣಿಗೆ. ಅಂದ್ರೆ ಅಂಗನವಾಡಿಗಳಲ್ಲೂ ಇಷ್ಟು ಓದಿ ಕಲ್ತಿರೋರು ಬಂದು ಶಿಕ್ಷಕಿಯರಾಗಬೇಕು ಅಂತ ಒಂದು ಮನಸ್ಥಿತಿ ಇಟ್ಕೊಂಡಿರೋದು. ನನಗೆ ಯಾವತ್ತು ನಾನು ಚಿಂತನೆ ಮಾಡೋದು ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ. ನಾನು ನಿನ್ನೆ ಆಕ್ಚುಲಿ ಒಂದು ಗ್ರಾಮಕ್ಕೆ ಹೋಗಿದ್ದೆ, ತೊಂಡವಳ್ಳಿ ಗ್ರಾಮಕ್ಕೆ. ಅಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅಲ್ಲಿ ಖಾಸಗಿ ಶಾಲೆಗೆ ಹೋಗೋ ಮಕ್ಳ ಹತ್ರ ನಾನು ಮಾತಾಡಿಸ್ದೆ. ಅವರೆಲ್ಲ ಬಂದಿದ್ರು ನಿನ್ನೆ ರಜಾ ಇರೋದ್ರಿಂದ. ಅದಕ್ಕೆ ಆ ಮಕ್ಳಿಗೆ ಕೇಳಿದೆ ನಾನು, ಒಂದು 5, 6ನೇ ಕ್ಲಾಸು ಅಥವಾ 4th, 5th, 6th ಆ ತರ ಇದ್ದವರು ಕೇಳಿದೆ ನಾನು, ಏನ್ ಓದ್ಬೇಕು ಅಂತಿದ್ದೀರಾ, ಮುಂದೆ ಏನಾಗಬೇಕು ಅಂತ. ಡಾಕ್ಟರ್ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಕೇಳಿದೆ ಏನ್ ಡಿಗ್ರಿ ಮಾಡ್ಬೇಕು ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು MBBS ಮಾಡ್ಬೇಕು ಅಂತ. ಅಂದ್ರೆ ಆ ಖಾಸಗಿ ಶಿಕ್ಷಣಕ್ಕೂ ನಮ್ಮ ಸರ್ಕಾರಿ ಶಿಕ್ಷಣದಲ್ಲೂ ಅದೊಂದು ವ್ಯತ್ಯಾಸ. ಅಂದ್ರೆ ಮಕ್ಳಿಗೆ ಗೊತ್ತಿದೆ ನಾನು ಟೀಚರ್ ಆಗ್ಬೇಕು ಅಥವಾ ನಾನು ಪೊಲೀಸ್ ಆಗ್ಬೇಕು ಅಥವಾ ನಾನು ಡಾಕ್ಟರ್ ಆಗ್ಬೇಕು ಅಂತ. ಬಟ್ ಅದಕ್ಕೆ ಅದು ಏನ್ ಡಿಗ್ರಿ ಓದ್ಬೇಕು ಅಂತ ಇನ್ನು ನಮ್ಮ ಮಕ್ಕಳಿಗೆ ತಿಳಿದಿಲ್ಲ. ಆ ಒಂದು ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಲ್ಲಿ ಬರಬೇಕು. ಆಗ ಅಂದ್ರೆ ಆ ಗುರಿ ತಲುಪಲಿಕ್ಕೆ ನನಗನ್ಸುತ್ತೆ ಸುಲಭ ಆಗುತ್ತೆ, ಅಥವಾ ಆ ಒಂದು ಗುರಿ ಇಟ್ಕೊಂಡೇ ಓದ್ತಾರೆ ಅಂತ. ಅದನ್ನ ನಮ್ಮಲ್ಲಿ ಬಂದಾಗ ನಾನು ಅನ್ಕೊಂತೀನಿ ಖಾಸಗಿ ಶಿಕ್ಷಣ ಜೊತೆ ನಾವು ಒಂದು ಕಾಂಪಿಟೇಷನ್ ನ ಕೊಡಬಹುದು ಅಂತ. ಬಟ್ ಅದಕ್ಕೆ ನಾನು ಯಾವತ್ತೂ ನಾನು ಭಾವಿಸೋದು ಅಂಗನವಾಡಿ ಒಂದು ಅಡಿಪಾಯಿ ಅಂತ, ಶಿಕ್ಷಣಕ್ಕೆ ಅಡಿಪಾಯಿ ಅಂತ. ಅದನ್ನ ಒಳ್ಳೆ ಮಟ್ಟದಲ್ಲಿ ನೀವೆಲ್ಲರೂ ಕೊಡ್ತಾ ಇದ್ದೀರಾ. ಬಟ್ ಆದ್ರೆ ಹೋಗ್ತಾ 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 ನಾವು ಅದಕ್ಕೆ ಇನ್ನೂ ಜಾಸ್ತಿ ಪುಷ್ಟಿ ಕೊಡ್ಬೇಕು. ಅದು ಜಾಸ್ತಿ ಅದರಲ್ಲಿ ಪ್ರಗತಿ ರೀತಿಯಲ್ಲಿ ನಾವು ನೋಡ್ಬೇಕು. ಸೊ ಅದನ್ನ ನಾನು ಇಚ್ಛಿಸ್ತೀನಿ, ಅಥವಾ ನಾನು ಆ ಇಚ್ಛೆನ ನಾನು ಎಲ್ಲರಿಂದಲೂ ಎಲ್ಲ ನನ್ನಿಂದ ಆಗಿ ನಾನು ಇದರಲ್ಲಿ
ಸಹಭಾಗಿ ನಿಮ್ಮೆಲ್ಲರ ಜೊತೆನು. ಸೊ ಆ ಒಂದು ಬೈಕೆ ಇಟ್ಕೊಂಡು ನಾನು ಅಂಗನವಾಡಿಗಳಿಗೆ ಮತ್ತೆ ಶಿಕ್ಷಣಕ್ಕೆ ನಾನು ಜಾಸ್ತಿ ಪ್ರೋತ್ಸಾಹ ಕೊಡೋದು. ಯಾಕಂದ್ರೆ ನಮಗೆ ಈಗ ತಂದೆ ತಾಯಿ ಆರ್ಥಿಕವಾಗಿ ಚೆನ್ನಾಗಿಲ್ದಿರ್ಬೋದು, ಆದ್ರೆ ಅವ್ರ ಮಕ್ಳಿಗೆ ಜೀವನ ಏನಂತ ಕನಸು ಕಾಣ್ತಾರೆ. ಮಕ್ಕಳು ಅಟ್ಲೀಸ್ಟ್ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ನಮ್ಗಿಂತ ಚೆನ್ನಾಗಿರ್ಬೇಕು, ನಮ್ಗಿಂತ ಒಳ್ಳೆ ಮನೆ ಸಿಗ್ಬೇಕು, ನಮ್ಗಿಂತ ಒಳ್ಳೆ ಕೈಗೆ ಆದಾಯ ಬರುವಂತೆ ಇರಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು. ಆ ತರ ಎಲ್ಲ ತಂದೆ ತಾಯಿಯ ಬಯಕೆ. ಆ ಆಧಾರದ ಮೇಲೆ ಎಲ್ಲ ಮಕ್ಕಳನ್ನು ಅಂಗನವಾಡಿಗೆ ಕಳಿಸ್ಕೊಡ್ತಾರೆ, ನಮ್ಮ ಮಕ್ಕಳು ಓದ್ಲಿ ಅಂತ. ಅದ್ರ ಜೊತೆ ಏನು ಪಾಲನೆ ಪೋಷಣೆ ಮಾಡ್ತೀರಾ ಅದ್ರ ಜೊತೆ ಆ ಮಕ್ಕಳು ಆ ಮನಸ್ಥಿತಿನೂ ಬೆಳೆಸ್ಕೊಳ್ಳಿ ಅಂತ, ಓದ್ಬೇಕು ಅಂತ. ಏನಾಗ್ತೀರಾ ನೀವೆಲ್ಲ? ನಾನು ಹೇಳ್ಬಿಡ್ತೀನಿ ನೀನೇನಾಗ್ತೀಯ ಅಂತ. ಪೊಲೀಸ್ ಆಗ್ಬೇಕಾ? ಎಸ್, ನಂಗೆ ಗೊತ್ತಾಯ್ತು ನೀನು ಉದ್ದ ಇದೆಯಾ ಅಂತ. ನೀವೇನಾಗ್ಬೇಕು ಗೊತ್ತಿಲ್ಲ? ಟೀಚರ್? ಯಾವ ಟೀಚರ್ ತರ? ಯಾರಾದ್ರೂ ಇಷ್ಟವಾದ ಟೀಚರ್ ಇದಾರ? ಓಕೆ, ಯಾವ ಸಬ್ಜೆಕ್ಟ್ ಇಷ್ಟ ನಿಮಗೆ? ಕನ್ನಡ, ಗಣಿತ? ಯಾವ ಸಬ್ಜೆಕ್ಟ್ ಇಷ್ಟ? ಮಾತಾಡ್ಬೇಕು ಮಕ್ಕಳ. ನಿಮಗೇನು ಇಷ್ಟ? ಕನ್ನಡ. ನೀವು ನೀವು ಟೀಚರ್. ತುಂಬಾ ಜನ ಟೀಚಿಂಗ್ ಮಾಡ್ಲಿಕ್ಕೆ. ನೀವು ಮಾತಾಡ್ಬೇಕು, ಹೇಳಿ. ನಿಮ್ಗೆ ಡಾಕ್ಟರ್ ಆಗ್ಬೇಕಂದ್ರೆ ತುಂಬಾ ಜನ ಡಾಕ್ಟರ್ ಆಗ್ಲಿಕ್ಕೆ ಇರೋದು. ಯಾರು ಅವ್ರೇನಾಗ್ಬೇಕು? ಪೊಲೀಸ್ ಏನ್ ಮಾಡ್ತಾರೆ? ಪೊಲೀಸ್ ಏನ್ ಮಾಡ್ತಾರೆ? ಜಸ್ಟ್ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ, ಅದ್ರ ನಿಮಗೆಲ್ಲರಿಗೂ ಮಕ್ಕಳ ಮನಸ್ಥಿತಿ ಅರ್ಥ ಆಗ್ಲಿ ಅಂತ. ಏನು ಅವರಿಗೆ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ, ಏನೋ ಒಂದು ಕಲ್ಪನೆ ಇಟ್ಕೊಂಡು ಒಂದು ಅವ್ರ ಬೆಳವಣಿಗೆಯಲ್ಲಿ ನಾವು ಪಾತ್ರಧಾರಿ ಆಗಿರೋದ್ರಿಂದ ಅದನ್ನ ನಾವು ಎಷ್ಟು ಅರ್ಥ ಮಾಡ್ಕೊಂತೀವಿ ಅಷ್ಟು ನಮಗೆ ಅವರಿಗೆ ಹೇಳ್ಕೊಡ್ಲಿಕ್ಕೆ ಅಥವಾ ಅವರ ಪೋಷಣೆಲೆ ನಾವು ಅವರಿಗೆ ನಾವು ಸಹಾಯಕರಾಗಿರ್ಬೋದು. ಆ ಉದ್ದೇಶದಿಂದ, ಯಾಕಂದ್ರೆ ಗ್ರಾಮೀಣ ಮಟ್ಟದ ಮಕ್ಕಳು ಕೂಡ ಅಷ್ಟೇ ಮಟ್ಟಕ್ಕೆ ಓದಬೇಕು, ಅಷ್ಟೇ ಮಟ್ಟ ಆ ಒಂದು ಹುದ್ದೆಗೆ ತಲುಪಬೇಕು ಅಂತ ನಮ್ಮೆಲ್ಲರ ಗುರಿ ಇರಬೇಕು. ಸೊ ಎಲ್ಲರೂ ಇವತ್ತು ಕೈ ಜೋಡಿಸಿದ್ದೀರಾ, ಎಲ್ಲರೂ ಇವತ್ತು ಬಂದಿದ್ದೀರಾ, ಊರಿನವ್ರು ಎಲ್ಲರೂ ಇಲ್ಲಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಸೊ ಈ ಮಕ್ಳದ್ದು ಏನು ಇವತ್ತು ಅಂಗನವಾಡಿ ಮಕ್ಳು ಇಲ್ಲಿ ಬಂದಿಲ್ಲ, ಬಟ್ ಏನು ನಾಳೆಯಿಂದ ಬರ್ಬೋದು ಅಥವಾ ಮಳೆ ಕಡಿಮೆ ಆದಾಗಿಂದ ಬರ್ಬೋದು, ಅವರ ಭವಿಷ್ಯ ತುಂಬಾ ಉಜ್ವಲವಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ನಾನು ಶಾಸಕಿಯಾಗಿ ಬಂದಿರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಊರಿಗೆ ಹೋದ್ರೇನು ಆ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು ಅಂತ ಕೇಳೋದು ಸಹಜ. ಖಂಡಿತ ನಾನು ನಿಮ್ಮೆಲ್ಲರ ಜೊತೆನೂ ಇರ್ತೀನಿ. ನನಗಿನ್ನೂ ನೆನಪಿದೆ, ಆ ಪಕ್ಕದ ಶಾಲೆ ಹೋದ ವರ್ಷ ಮಳೆಯಲ್ಲಿ ಸ್ವಲ್ಪ ಬಿದ್ದು ಹೋದಾಗ ಅದ್ರ ಕೆಲಸ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಕೊಠಡಿ, ಹೊಸ 2 ಕೊಠಡಿಗಳಾಗಬೇಕು ಅಂತ ನನಗೆ ಕೇಳಿ ಬಂದಿದೆ. ಅದೇ ರೀತಿ ನಾನು ರಸ್ತೆನೂ ನೋಡ್ಕೊಂಡು ಬಂದೆ, ಅದು ಕೂಡ ಮಳೆ ಮುಗಿದ ತಕ್ಷಣ ಆ ರಸ್ತೆನೂ ಕೂಡ ಕೆಲಸ ಆಗುತ್ತೆ. ಹಂತ ಹಂತದಲ್ಲಿ ಮಾಡ್ಕೊಂಡು ಬರ್ತೀವಿ, ಹಂತ ಹಂತದಲ್ಲೇ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜವಾಬ್ದಾರಿ ರೀತಿಯಿಂದ ನನ್ನನ್ನ ಇವತ್ತು ಶಾಸಕಿಯಾಗಿ ನೀವೆಲ್ಲ ಇವತ್ತು ನಿಲ್ಸಿದ್ದೀರಾ, ಅದ್ರ ಪ್ರತಿ ನನಗೆ ಬದ್ಧತೆ ಇದೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಹಾಸನದಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರು, ಎಲ್ಲರ ನೆಚ್ಚಿನ ನಾಯಕಿ ಇರ್ತಕ್ಕಂಥ ನಯನ ಮೋಟಮ್ನವರೇ, ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಊರಿನ ಹಿರಿಯರೇ, ಶಾಲಾ ಮಕ್ಕಳೇ, ಅಂಗನವಾಡಿ ಮಕ್ಕಳೇ, ಕಾರ್ಯಕರ್ತರೇ ಮತ್ತು ಪಕ್ಷದ ಎಲ್ಲ ಮುಖಂಡರುಗಳೇ, ಈ ದಿನ ಅಂಗನವಾಡಿ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಯನ ಮೋಟಮ್ನವರು ಬಂದಿದ್ದಾರೆ. ಮೊದಲೇ ಯಾರು ಹೇಳಿದರು, ಸಾಮಾನ್ಯ ಅಂಗನವಾಡಿ ಸಣ್ಣ ಬಿಲ್ಡಿಂಗ್ ಎಲ್ಲ MLAಗಳು ಬರ್ತಾರೆ ಅಂದ್ರೆ ಒಂದು ಆಶ್ಚರ್ಯ. ಅವರು ಅಂಗನವಾಡಿಗಿಂತ ನಮ್ಮನ್ನೆಲ್ಲ ನೋಡಬೇಕು, ನಮ್ಮ ಜೊತೆ ಪ್ರೀತಿ ವಿಶ್ವಾಸನ ಇರಬೇಕು ಅಂತ ಬಂದಿದ್ದಾರೆ. ಆ ವಿಶ್ವಾಸನ ನಾವು ಉಳಿಸ್ಕೊಬೇಕು. ನಮ್ಮಲ್ಲಿ ಈಗಾಗಲೇ ನಾವು ಹೇಳೋಣ ಅಂತಿದ್ದನ್ನು ಅವರೇ ಹೇಳ್ಬಿಟ್ರು, ರಸ್ತೆ ತೋರಿಸ್ಬೇಕು ಮೇಡಮ್ ಅಂತ ದೀಕ್ಷೆಗೆ ಹೇಳಿದ್ದೇನೆ. ಅವ್ರು ನಾನು ನೋಡಿ ಬಂದಾಯ್ತು ಅಂತ ಹೇಳಿದ್ರು. ಅದನ್ನು ಮೊದಲೇ ಅರ್ಥ ಮಾಡ್ಕೊಂಡಂಥ ಶಾಸಕರು ನಮ್ಮಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ನಾವೆಲ್ಲರೂ ಹೆಚ್ಚಿನ ಕೊಟ್ಟು
ಸರ್ ಇಂಥ ಶಾಸಕರೇ ನಮ್ಮ ಇದುವರೆಗೂ ಬಂದಿರ್ತಕ್ಕಂಥ ಶಾಸಕರನ್ನ ಭಾರಿ ಜನ ನೋಡಿದ್ದೀವಿ. ನಾನಾಗಲೇ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಆಗಲಿ 20 ವರ್ಷದಿಂದ ಇದ್ದೀನಿ. ಸಾಮಾನ್ಯ ಶಾಸಕರನ್ನೆಲ್ಲ ನೋಡಿದ್ದೀವಿ. ಸಣ್ಣ ಫಂಕ್ಷನ್ಗಳಿಗೆ ಶಾಸಕರು ಬರ್ತಿರಲಿಲ್ಲ, ಮಾಡಿ ಅಂಗನವಾಡಿ ಅಲ್ಲ ಅಂತ. ಜೊತೆಗೆ ಮೇಡಮ್ ಮಳೆಗಾಲ ಆದರೂ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀವಿ. ಇನ್ನೂ ನಮ್ಮೂರಿನಲ್ಲಿ ಭಾರಿ ಜನಸಂಖ್ಯೆ ಸೇರೋಕ್ಕೆ ಭಾರಿ ಕಾರಣಕರ್ತ ಆಗಿದೆ. ದೀಕ್ಷಿತ್, ಶ್ರೀಧರ್ ಎಲ್ಲ ಫೋನ್ ಮಾಡಿ ಹೇಳಿದ್ದಾರೆ. ಬಟ್ ಮಳೆಯಿಂದ ನಮ್ಮೂರಲ್ಲಿ ಭಾರಿ ಜನಸಂಖ್ಯೆ ಇದೆ, ಮಳೆಯಿಂದ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀವಿ ಊರಿನಲ್ಲಿ, ಯಾಕೆಂದ್ರೆ ಮಳೆಯಿಂದ ಬಂದಿಲ್ಲ. ಇದು ಖಂಡಿತ ಇಲ್ಲಿ ಸಾಕಾಗದಷ್ಟು ಜನ ಬರ್ತಿದ್ರು. ಇದೇ ಥರ ಇನ್ನೊಂದು ಫಂಕ್ಷನ್ ಮಾಡಿದಾಗ ನೀವು ಬರಬೇಕು, ಖಂಡಿತ ಊರಿನಲ್ಲ ಸೇರ್ತೀವಿ. ಇಂಥ ಶಾಸಕರು ನಮ್ಮಲ್ಲಿ ಇನ್ನೂ ಇರಲಿ, ಹೆಚ್ಚಿನ ಸಮಯ ಅವರು ಶಾಸಕರಾಗಿ ಇರಲಿ ಅಂತ ನಮ್ಮೆಲ್ಲರನ್ನು ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ನೀವು ಮಾತಾಡಿ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆ ಮತ್ತೆ ಸಹಾಯಕರ ಫೆಡರೇಷನ್ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ವಂಜಕ್ಷ ಬಂದಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಗೌರಿ ಮೇಡಮ್ ಬಂದಿದ್ದಾರೆ. ಅವರಿಗೂ ಕೂಡ ಈ 1 ನಡ್ಪಣೆ ಸಮಯ ತಾವು ಯಾವ ಅನ್ಯತಾ ಭಾವಿಸಬಾರ್ದು. ಈಗ ಸ್ವಾಗತ ತಮಗೂ ಕೂಡ ಬಯಸ್ತಾ ಇದ್ದೀವಿ. ಇದುವರೆಗೂ ಈ ಅಂಗನವಾಡಿ ಕಟ್ಟಡವನ್ನು ಈ ಮಳೆ ಇದ್ದರೂ ಕೂಡ ತಾವುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟಿರ್ತೀರಿ. ಹಾಗೆಯೇ ಈ ನಮ್ಮಲ್ಲಿ ಏನು ಕೆಲಸಗಳ ಬಗ್ಗೆ ಈಗಾಗಲೇ ಶಾಸಕರು ಹೇಳಿದ್ದಾರೆ. ಆದರೂ ಕೂಡ ನಾವಾಗಲಿ, ದೀಕ್ಷಿತ್ ಆಗಲಿ, ನಮ್ಮ ಮೈರನ್ ಆಗಲಿ, ಅದ್ರ ಜೊತೆಗೆ ನಮ್ಮ ರವಿಗೌಡರಾಗಲಿ, ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಕೆಲವು ಸಂದರ್ಭದಲ್ಲೆಲ್ಲ ಹೇಳಿದ್ರು. ಇವತ್ತು ಕೂಡ ಇದೊಂದು ಒಬ್ಚೂರು ಊರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಆಗಿರಲಿಲ್ಲ. ಅದು ಕೂಡ ಇವತ್ತು ಕೊನೆ ಹಂತದಲ್ಲಿ ಆಗಿದೆ. ಅದು ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಉದ್ಘಾಟನೆ ನಾವು ಇವತ್ತು ಅನ್ಕೊಂಡಿದ್ವಿ. ಅದನ್ನು ಕೂಡ ಇವತ್ತು ಒಂದು ಉದ್ಘಾಟನೆ ಮಾಡಬೇಕಿತ್ತು ಅಂತೇಳಿ ಅದೊಂದು ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಮಾಡೋ ಸೂಕ್ತ ಅಲ್ಲ ಅಂತೇಳಿ ನಾನು ಅಂದ್ಕೊಂಡು ಅದನ್ನು ಮುಂದಿನ ದಿನದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಶಾಸಕರ ಅನುಮತಿ ತಗೊಂಡು ಮುಂದಿನ ದಿನದಲ್ಲಿ ಅವರಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಸಫಿಷಿಯೆಂಟಾಗಿ ಮಾಡಲಿಕ್ಕೆ ಶಾಸಕರು ತುಂಬ ಒಂದು ಒತ್ತು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಆಲೂರಿನಲ್ಲಿ ಕುಡಿಯೋ ನೀರಿಗೆ ತುಂಬ ಹಾಹಾಕಾರ ಇತ್ತು, ಅದಕ್ಕೂ ಕೂಡ ಶಾಸಕರು ಒತ್ತು ಕೊಟ್ಟು ಆ ಒಂದು ಕೆಲಸವನ್ನು ಕೂಡ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಇಂಥವೆಲ್ಲ ಇನ್ನೂ 3 ವರ್ಷ ಅವಕಾಶ ಇದೆ. ಅವರು ನಮ್ಮ ಜೊತೆಲಿ ಇದ್ದು ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಊರಿನವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆಸನರಿದ್ದು ಈ ಕಾರ್ಯಕ್ರಮಕ್ಕೆ ಬಂದು ಈ ಅಂಗನವಾಡಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ನಯನಾ ಮಠಮ್ಮನವರಿಗೆ ನಮ್ಮ ಊರಿನ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಿದ್ದಾರೆ. ಹಾಗೆಯೇ ನಮ್ಮ ಸರ್ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಅಂಗನವಾಡಿಯ ಎಲ್ಲ ಕಮಿಟಿಯ ಸದಸ್ಯರುಗಳು, ಮೇಲ್ವಿಚಾರಕರು, ಹಾಗೆಯೇ ನಮ್ಮ ಪಂಚಾಯಿತಿಯ ಒಳಗಡೆ ಇರ್ತಕ್ಕಂಥ ಎಲ್ಲ ಅಂಗನವಾಡಿ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ತಮಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಊರಿನ ಹಿರಿಯರಿಗೂ, ಪುಟಾಣಿ ಮಕ್ಕಳಿಗೂ, ನಮ್ಮ ಶಾಲಾ ಶಿಕ್ಷಕರಿಗೂ ವಂದನೆಗಳನ್ನ ಸಲ್ಲಿಸ್ತಾ ನಾನು ವಂದನೆಗಳನ್ನ ವಿರಾಮ ಹೇಳ್ತೇನೆ. ನಮಸ್ಕಾರ.